ಬಳ್ಳಾರಿಯಲ್ಲಿ ಅಕ್ರಮ ಸರ್ಕಾರಿ ಜಮೀನು ಒತ್ತುವರಿ ವಿರುದ್ಧ ಸಮರ ಸಾಗ್ತಾ ಇದೆ. ನಗರದ ವಿವಿಧ ಕಡೆ ಜಿಲ್ಲಾಡಳಿತ ಬೆಳ್ಳಂಬೆಳಗ್ಗೆ ಕಾರ್ಯಾಚರಣೆಯನ್ನ ಆರಂಭ ಮಾಡಿದೆ. ಇನ್ನು ಮಾಜಿ ಶಾಸಕ ಸೋಮಶೇಖರ್ ರೆಡ್ಡಿ ಒತ್ತುವರಿ ಮಾಡಿದಂತ ಕಾಂಪೌಂಡ್ ಏನಿದೆ, ಕಾಂಪೌಂಡ್ ಒತ್ತುವರಿ ಮಾಡಿದ್ದಾರೆ ಎನ್ನಲಾದಂತ ಕಾಂಪೌಂಡ್ ಅನ್ನ ಈಗ ತೆರವುಗೊಳಿಸಲಾಗಿರುವಂತದ್ದು. ಬಳ್ಳಾರಿಯಲ್ಲಿ ಅಕ್ರಮ ಸರ್ಕಾರಿ ಜಮೀನು ಒತ್ತುವರಿ ವಿಚಾರ ನಗರದ ಸಾಕಷ್ಟು ಕಡೆ ಜಿಲ್ಲಾಡಳಿತ ರೇಡ್ ನಡೆಸಿದೆ. ಮಾಜಿ ಶಾಸಕ ಸೋಮಶೇಖರ್ ರೆಡ್ಡಿ ಅವರು ಒತ್ತುವರಿ ಮಾಡಿಕೊಂಡಿದ್ದಂತಹ ಕಾಂಪೌಂಡ್, ಆ ಕಾಂಪೌಂಡ್ ಅನ್ನ ಈಗ ತೆರವುಗೊಳಿಸಲಾಗಿರುವಂತದ್ದು. ಆಂಜನೇಯ ಸ್ವಾಮಿ ದೇವಸ್ಥಾನದ ಪಕ್ಕದಲ್ಲಿ ಕಾಂಪೌಂಡ್ ಅನ್ನ ಒತ್ತುವರಿ ಮಾಡಿಕೊಳ್ಳಲಾಗಿತ್ತು. ದೇವಸ್ಥಾನದ ಪಕ್ಕದಲ್ಲಿ ಕಲ್ಯಾಣ ಮಂಟಪ ಮಾಡುವಂತ ಭರವಸೆಯನ್ನ ಕೊಟ್ಟಿದ್ದಂತ ಹಿನ್ನೆಲೆ ಸಂಪೂರ್ಣವಾಗಿ ತೆರವು ಮಾಡಿ ಸರ್ಕಾರಿ ಜಮೀನು ಅಂತ ಬೋರ್ಡ್ ಅನ್ನ ಕೂಡ ಹಾಕೊಂಡಿದ್ರು. ನಗರದ ಸಾಕಷ್ಟು ಕಡೆ ಜಿಲ್ಲಾಡಳಿತ ಬೆಳ್ಳಂಬೆಳಗ್ಗೆ ಕಾರ್ಯಾಚರಣೆಯನ್ನ ನಡೆಸಿರುತ್ತೆ. ಆ ಒಂದು ವೇಳೆ ಗೊತ್ತಾಗುತ್ತೆ ಕಾಂಪೌಂಡ್ ಅನ್ನ ಒತ್ತುವರಿ ಮಾಡಿಕೊಂಡಿದ್ದಾರೆ ಅನ್ನುವಂಥ ವಿಚಾರ. ಆಂಜನೇಯ ಸ್ವಾಮಿ ದೇವಸ್ಥಾನದ ಪಕ್ಕದಲ್ಲೇ ಈ ಕಾಂಪೌಂಡ್ ಅನ್ನ ಒತ್ತುವರಿ ಮಾಡಿಕೊಂಡಿದ್ದಂಥದ್ದು. ಇದೇ ವಿಚಾರವಾಗಿ ನಮ್ಮ ಪ್ರತಿನಿಧಿ ನಾಗರಾಜ್ ಪ್ರತ್ಯಕ್ಷ ವರದಿಯನ್ನ ಮಾಡಿದ್ದಾರೆ. ಬನ್ನಿ ನೋಡ್ತಾ ಹೋಗೋಣ. ಬಳ್ಳಾರಿ ಮಹಾನಗರದಲ್ಲಿ ಈಗ ಜಿಲ್ಲಾಡಳಿತ ಒಂದು ಅಕ್ರಮ ತೆರವು ಒತ್ತುವರಿಗಾಗಿ ಒಂದು ಟಾಸ್ಕ್ ಫೋರ್ಸ್ ಅನ್ನ ಮಾಡಿರತಕ್ಕಂಥದ್ದು. ಈ ಒಂದು ಟಾಸ್ಕ್ ಫೋರ್ಸ್ ನ ಅಡಿ ಇವತ್ತು ಏನು ಬಳ್ಳಾರಿಯಲ್ಲಿ ಯಾವ ಪ್ರಭಾವಿಗಳು ಎಷ್ಟೆಷ್ಟು ಸರ್ಕಾರಿ ಜಾಗಗಳನ್ನ ಒತ್ತುವರಿ ಮಾಡ್ಕೊಂಡಿದ್ರು ಅವುಗಳೆಲ್ಲಗಳನ್ನ ಈಗ ತೆರವು ಕಾರ್ಯಾಚರಣೆ ಬಳ್ಳಾರಿಯ ಜಿಲ್ಲಾಡಳಿತ ಮುಂದಾಗಿರ್ತಕ್ಕಂಥದ್ದು. ಇಲ್ಲಿನ ಎಡಿಸಿ ಜುಬೇರ್ ಅವರ ನೇತೃತ್ವದಲ್ಲಿ ಕಳೆದ ಒಂದು ವಾರದಿಂದ ಈ ಒಂದು ಕ್ಲೀನ್ ಸಿಟಿ ಆಪರೇಷನ್ ಅನ್ನ ಈಗ ಶುರು ಮಾಡಿಕೊಂಡಿರ್ತಕ್ಕಂಥದ್ದು. ಈಗಾಗಲೇ ಬಂಡಿಹಟ್ಟಿಯಲ್ಲಿ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳತಕ್ಕಂತ 3 ಎಕರೆ ಜಮೀನನ್ನ ತೆರವುಗೊಳಿಸ್ತಾ ಇತ್ತು. ತದನಂತರ ಈಗ ಬಳ್ಳಾರಿಯ ಸಿರುಗುಪ್ಪ ರಸ್ತೆಯಲ್ಲಿ ಇರ್ತಕ್ಕಂತಹ ಅಹಂಬಾವಿಯಲ್ಲಿ ಏನೋ ಒಂದು 25 ಸೆಂಟ್ ಅನ್ನ ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡು ಒಂದು ಕಾಂಪೌಂಡ್ ಅನ್ನ ಏನೋ ನಿರ್ಮಾಣ ಮಾಡಿದ್ರು. ಅದನ್ನ ಇವತ್ತು ಏನು ಜಿಲ್ಲಾಡಳಿತದ ತಂಡ ಇವತ್ತು ಜುಬೇರ್ ಅವರ ನೇತೃತ್ವದಲ್ಲಿ AC ರಾಜೇಶ್ ಸೇರಿದಂತೆ ಇತರೆ ಕಂದಾಯ ಮತ್ತು ಪೊಲೀಸ್ ಅಧಿಕಾರಿಗಳು ಇವತ್ತು ಭೇಟಿ ನೀಡಿ ಇಲ್ಲಿ ಸುಮಾರು ಇದು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳ್ತಕ್ಕಂತಹ ಒಂದು ಜಾಗವನ್ನ ಇವತ್ತು ಒಂದು ತೆರವು ಮಾಡಿರ್ತಕ್ಕಂಥದ್ದು. ನಿಜಕ್ಕೂ ಕೂಡ ಇಲ್ಲಿ ಗಮನಿಸಬೇಕಾದ ವಿಶೇಷವಾದ ಅಂಶ ಏನಂತಂದ್ರೆ ಇಲ್ಲಿ ಯಾವುದೇ ರೀತಿಯ ಇದಕ್ಕೆ ಓನರ್ ಯಾರು ಮತ್ತೆ ಇದನ್ನ ಎನ್ಕ್ರೋಚ್ ಮಾಡಿದಂಥವ್ರು ಯಾರು ಅಂತಕ್ಕಂಥದ್ದನ್ನ ಇಲ್ಲಿವರೆಗೂ ಕೂಡ ಜಿಲ್ಲಾಡಳಿತ ಬಹಿರಂಗಗೊಳಿಸಿಲ್ಲ. ಇದನ್ನ ಕಳೆದ ಹಲವು ವರ್ಷಗಳಿಂದ ಇಲ್ಲಿ ಇದನ್ನ ಕಾಂಪೌಂಡ್ ಹಾಕೊಂಡ್ಬಿಟ್ಟು ಇಲ್ಲಿ ಒಂದು ವ್ಯಾಲ್ಯೂಬಲ್ ಒಂದು ಯಾವ್ದಾದ್ರು ಸಂಕೀರ್ಣವನ್ನ ನಿರ್ಮಾಣ ಮಾಡಬೇಕು ಅನ್ನೋಂಥ ದೃಷ್ಟಿಯಿಂದ ಇದನ್ನ ಈಗ ಈ ರೀತಿಯಾಗಿ ಕಾಂಪೌಂಡ್ ಅನ್ನು ಹಾಕಿ ಒತ್ತುವರಿ ಮಾಡಲಾಗಿತ್ತು. ಇದನ್ನ ಮನಗಂಡಿರ್ತಕ್ಕಂಥ ಜಿಲ್ಲಾಡಳಿತ ಇವತ್ತು ಬೆಳಿಗ್ಗೆನೆ ಒಂದು ಕಾರ್ಯಾಚರಣೆಯನ್ನ ನಡೆಸೋದ್ರ ಮೂಲಕ ಸಂಪೂರ್ಣವಾಗಿ ಕಟ್ಟಿರ್ತಕ್ಕಂಥ ಕಾಂಪೌಂಡ್ ಅನ್ನು ಹೊಡೆದಾಕಿರ್ಬೋದು. ನೀವೀಗ ಗಮನಿಸ್ತಾ ಇದ್ದೀರಾ, ಇದು ಬಹಳ ಒಂದು ಬೆಲೆ ಬಾಳ್ತಕ್ಕಂತಹ ಒಂದು ಜಾಗ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಬಳ್ಳಾರಿ ಗಣಿನಗರಿ ಬಳ್ಳಾರಿಯಲ್ಲಿ ಇಂಚು ಭೂಮಿಗೂ ಕೂಡ ಇಲ್ಲಿ ಬಹಳ ಬೆಲೆ ಬಂಗಾರದ ಬೆಲೆ ಇದೆ. ಹಾಗಾಗಿ ಇದನ್ನ ಮನಗಂಡಿರ್ತಕ್ಕಂತಹ ಪ್ರಭಾವಿ ಒಬ್ರು ಏನು ಬಳ್ಳಾರಿಯ ಒಂದು ಪ್ರಭಾವಿ ರಾಜಕಾರಣಿ ಅಂತಾನೆ ಹೇಳ್ತಾ ಇದ್ದಾರೆ. ಆದ್ರೆ ಅವರ ಹೆಸರನ್ನ ಯಾವುದೇ ಕಾರಣಕ್ಕೆ ಜಿಲ್ಲಾಡಳಿತ ಡಿಸ್ಕ್ಲೋಸ್ ಮಾಡ್ತಾ ಇಲ್ಲ. ಹಾಗಾಗಿ ಇವತ್ತು ಇಲ್ಲಿ ಭೇಟಿ ನೀಡಿದಂತ ಜಿಲ್ಲಾ ಅಧಿಕಾರಿಗಳ ಒಂದು ನೇತೃತ್ವದ ತಂಡ ಏನಿದೆ ಅದು ಇವತ್ತು ಈ ಒಂದು ತೆರವು ಕಾರ್ಯಾಚರಣೆಯನ್ನು ಮಾಡೋದ್ರ ಮೂಲಕ ಒಂದು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳ್ತಕ್ಕಂಥ ಒಂದು ಆಸ್ತಿಯನ್ನ ಇವತ್ತು ಒಂದು ಸರ್ಕಾರದ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಮತ್ತು ಇದು ಸರ್ಕಾರಕ್ಕೆ ಸೇರಿದ್ದ ಜಾಗ ಅಂತ ಹೇಳ್ಬಿಟ್ಟು ಇವಾಗ ಒಂದು ಬೋರ್ಡ್ ಅನ್ನು ಕೂಡ ಇಲ್ಲಿ ನೆಟ್ಟಿರ್ತಕ್ಕಂಥದ್ದು. ಹಾಗಾಗಿ ಈ ಒಂದು ತೆರವು ಕಾರ್ಯಾಚರಣೆ ಇನ್ನೂ ಕೂಡ ಮುಂದುವರಿತದೆ. ಸುಮಾರು 150 ಆಸ್ತಿಗಳ ಒಂದು ಸರ್ಕಾರಿ ಆಸ್ತಿಯನ್ನು ಏನ್ ಹಾಕೊಂಡಿದ್ದಾರೆ ಅದರ ಪಟ್ಟಿಯನ್ನ ಜಿಲ್ಲಾಡಳಿತ ಈಗ ಮಾಡಿರ್ತಕ್ಕಂಥದ್ದು. ಇದೇ ರೀತಿಯಾಗಿ ಅವರು ಎಷ್ಟೇ ಪ್ರಭಾವಿಗಳಿದ್ರು ಕೂಡ ಮಣಿಯದೆ ಸರ್ಕಾರದ ಆಸ್ತಿಯನ್ನ ಏನು ಹಾಕೊಂಡಿದ್ದಾರೆ ಅದನ್ನ ಮರಳಿ ಮತ್ತೆ ಇವಾಗ ಸರ್ಕಾರದ ವ್ಯಾಪ್ತಿಗೆ ಮತ್ತೆ ಜಿಲ್ಲಾಡಳಿತ ವ್ಯಾಪ್ತಿಗೆ ತರ್ತೀವಿ ಅಂತ ಹೇಳ್ಬಿಟ್ಟು ಜಿಲ್ಲಾ ಒಂದು ಏನು ಟಾಸ್ಕ್ ಫೋರ್ಸ್ ನ ಒಂದು ಅಧ್ಯಕ್ಷರಾಗಿರ್ತಕ್ಕಂಥ ಜುಬೇರ್ ಅವರು ಸ್ಪಷ್ಟಪಡಿಸಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಮುರಳಿಕಾಂತ್ ಜೊತೆ ನಾಗರಾಜ್, ರಾಜ್ ನ್ಯೂಸ್, ಬಳ್ಳಾರಿ.